ಸಾಧನ ಈ ಧಾರಾವಾಹಿ ನೋಡ್ತಿದ್ದ ಹಾಗೇನೆ ಹೌದು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೀದೆ ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನ ನೋಡಿ. ಮಾಡ್ತೀರಾ ಅಲ್ವಾ? ಸಾಧನಾ, ಸಾಧನಾ, ನೀನು ಹೆದರ್ಕೊಳ್ಳೋದಲ್ದೆ ನನ್ನನ್ನು ಹೆದರಿಸ್ತೀಯಲ್ಲ, ಏನಾಯ್ತು? ಸಾರಿ ಪ್ರಣವ್, ನಂದೆ ಯೋಚನೆಯಲ್ಲಿ ಇದ್ನಲ್ಲ, ಹಾಗಾಗಿ ಒಂದ್ಸರಿ ಭಯ ಆಯಿತು. ಮನೆ ಬೀಗ ಎಲ್ಲ ಹಾಕಿದ್ಯಾ ತಾನೆ? ಹಾ, ಲಾಕ್ ಮಾಡಿದ್ದೀನಿ. ಆದರೆ ಕಾಂಪಿಟೇಷನಿಗೆ ಹೋಗಲೇಬೇಕಾ? ಇದು ಒಂದ್ಸಲ ಬಿಡೋಣವಾ? ನಿನ್ನ ಬುದ್ಧಿಗೆ ಏನಾಗಿದೆ ಅಂತ ಅವಕಾಶ ಸಿಗದೇ ಕಡಿಮೆ, ಸಿಕ್ಕಾಗ ಈ ಬಿಟ್ಟು ಇನ್ನೊಂದ್ಸರಿ ಪ್ರಯತ್ನ ಪಡದಂತೆ. ಏನಾಗಿದೆ ನಿನ್ಗೆ? ತುಂಬಾ ಭಯ ಆಗ್ತಿದೆ ಪ್ರಣವ್. ಈ ಭಯ ನಿನ್ಗೆ ಹೊರಗಿನಿಂದ ಬಂದಿರೋದಲ್ಲ, ನಿನ್ನೊಳಗೆ ಹುಟ್ಕೊಂಡಿರೋದು. ಹುಟ್ತಿದ್ದಾಗೇನೆ ಅದನ್ನ ಚೂಟ್ ಹಾಕೋಕ್ ನಿಂಗೆ ಆಗೋದಿಲ್ವಾ? ಅದೇನೋ ಹೇಳ್ತಾರಲ್ಲ ಗಾದೆ, ಹೊರಗಿನ ಶತ್ರುಗಳನ್ನಾದ್ರೂ ಗೆಲ್ಬೋದಂತೆ, ಒಳಗಿನ ಶತ್ರುನ್ ಗೆಲ್ಲಕ್ಕಾಗಲ್ಲ ಅಂತ. ನಿನ್ನಂಥವ್ರನ್ನ ನೋಡಿನೇ ಇದನ್ನ ಮಾಡಿರ್ಬೇಕು. ಅಲ್ಲ, ಆ ಮಕ್ಕಳು ನಿನ್ನ ಮೇಲೆ ಅಷ್ಟೊಂದು ಭರವಸೆ ಇಟ್ಕೊಂಡಿದ್ದಾರೆ. ನಾನು ತುಂಬಾ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ಆದ್ರೆ ಪ್ರಯತ್ನ ಪಡೋದಕ್ಕೆ ಮಾತ್ರ ಸೋಂಬೇರಿತನ ಅಲ್ವಾ? ಬೈಬೇಡಿ ಪ್ರಣವ್, ನನಗೆ ತುಂಬಾ ಭಯ ಆಗ್ತಿದೆ. ಹೀಗೇ ನೀನ್ ಭಯ ಪಟ್ಕೊಂಡಿದ್ದಿದ್ರೆ ಇವತ್ತು ಈ ಸ್ಟೇಜ್ವರೆಗೂ ಬರ್ತಾ ಇದೆಯಾ? ನಿನ್ಗೆ ನಿಮ್ಮ ಅತ್ತಿಗೆನೆ ಸರಿ. ನಾವುಗಳೆಲ್ಲ ಪ್ರೀತಿಯಿಂದ ಹೇಳ್ತೀವಲ್ಲ, ನಮ್ಮ ಮಾತು ನಿನ್ ಕಿವಿಗೆ ಹೋಗಲ್ಲ. ನಿಮ್ಮ ಅತ್ತಿಗೆನೆ ಸರಿ. ಅವ್ರನ್ನೇ ಕರೆಸ್ತೀನಿ, ಅವಳು ನಿನ್ನ ಚೆನ್ನಾಗಿ ಬೈಬೇಕು. ಅಯ್ಯೋಯ್ಯೋ, ಅತ್ತಿಗೆನ್ ಮಾತ್ರ ಕರಿಬೇಡ ಪ್ರಣವ್, ಪ್ಲೀಸ್. ಅವ್ರು ಬಂದ್ರೆ ಏನೋ ಒಂಥರ. ಈ ತರ ಆಗ್ಬೇಕು ಅಂದ್ರೆ ಅಂಥವ್ರೇ ಇರ್ಬೇಕು. ಚಾಲೆಂಜ್ ಮಾಡಿದ್ಯಾ, ನೆನ್ಪಿರ್ಲಿ. ಹೌದು ಪ್ರಣವ್, ಮಕ್ಳೆದ್ರಿಗೆ ಅವ್ರ ಹತ್ರ ಚಾಲೆಂಜ್ ಏನೋ ಮಾಡಿದ್ದೀನಿ. ಸೋತ್ರು ಪರವಾಗಿಲ್ಲ, ಅದು ನನಗೆ ಚಿಂತೆ ಇಲ್ಲ. ಆದರೆ ನಾನು ಅಲ್ಲಿ ನಿಂತ್ಕೊಂಡು ಧೈರ್ಯವಾಗಿ ಹಾಡು ಹೇಳ್ತೀನೋ ಇಲ್ವೋ ಅನ್ನೋದೇ ಭಯ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಸಾಧನಾ. ಜಾಸ್ತಿ ಮಾತಾಡಿದ್ರೆ ಇದೇ ಥರ ಭಯ ಭಯ ಅಂತ ಕೊರಗ್ತಾ ಇದ್ರೆ ಈಗ ನಿಮ್ಮ ಅತ್ತಿಗೆ ಫೋನ್ ಮಾಡ್ತೀನಿ. ಅದಕ್ಕೆ ಫೋನ್ ಮಾಡೋಣ? ಫೋನ್ ನಂಬರ್ ಎಲ್ಲಿದೆ? ಇಂಥ ಮಾತಿಗೆ ಏನು ಕಡಿಮೆ ಇಲ್ಲ. ಇದೇ ಬುದ್ಧಿವಂತಿಕೆನ ಹಾಡೋದ್ರಲ್ಲಿ ತೋರಿಸು. ಬಾ, ಲೇಟ್ ಆಗ್ತಾ ಇದೆ. ಬರ್ತೀಯೋ ಇಲ್ಲ ಕೈ ಹಿಡ್ಕೊಂಡು ದರ ಹೇಳ್ಕೊಂಡು ಹೋಗ್ಲೋ? ಅಯ್ಯೋಯ್ಯೋ, ಬೇಡ ಬೇಡ ಪ್ರಣವ್, ಬರ್ತೀನಿ. ನಾನು ನಿನಗೆ ಈಗಲೂ ಹೇಳ್ತಾ ಇದ್ದೀನಿ ಸಾಧನಾ, ಸೋಲೋದು ಗೆಲ್ಲೋದು ಅದು ಮುಂದಿನ ಮಾತು, ಭಾಗವಹಿಸೋದಷ್ಟೇ. ನಿನ್ನ ಗಮನ ಏನಿದ್ರು ನಿನ್ನ ಹಾಡೋದ್ರ ಕಡೆ ಇರಬೇಕು, ಗೊತ್ತಾಯ್ತಾ? ಹಾಗೆ ನಾನಿರ್ತೀನಿ, ಮತ್ತೆ ಅಲ್ಲಿ ಮನುಷ್ಯರೇ ಇರ್ತಾರೆ. ಎಲ್ಲ ಥರದ ಮನುಷ್ಯರು ಬರ್ತಾರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಮನುಷ್ಯರೂ ಇರ್ತಾರೆ. ನೀನು ಆ ಬಗ್ಗೆ ಏನು ಚಿಂತೆ ಮಾಡಬೇಡ. ನಿನ್ನ ಗಮನ ಏನಿದ್ರು ಹಾಡೋದ್ರ ಕಡೆ ಇರಬೇಕು. ಸರಿ ಆಯ್ತು ಪ್ರಣವ್, ಇದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬಾರ್ದಾ? ತಾಳ್ಮೆ ಕೆಟ್ಟಾಗ ಈ ಥರನೇ ಮಾತು ಹೊರಗೆ ಬರೋದು. ಜಾಸ್ತಿ ಮಾತಾಡ್ತಾ ನಿಲ್ಲೋ ಅಷ್ಟು ಟೈಮ್ ಇಲ್ಲ. ಬಾ, ಹೋಗೋಣ. ಬೇಗ ಬಾ ಸಾಧನಾ. ಬಂದೆ ಪ್ರಣವ್. ನನಗೆ ನಿಮ್ಮಷ್ಟು ಚುರುಕಾಗಿ ನಡೆಯಕ್ಕಾಗಲ್ವಲ್ಲ. ಓಕೆ ಸಾರಿ. ಪ್ರಣವ್ ಅವಳಿಗೆ ಧೈರ್ಯ ತುಂಬಿ ಕರ್ಕೊಂಡು ಹೋದ. ಸಾಧನಾ, ಆಗ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದು ಪ್ರಣವ್, ಏನ್ ಮಾಡೋದು? ಏನು ಮಾಡೋಕ್ಕಾಗಲ್ಲ, ಇನ್ನೂ ತುಂಬಾ ಜನ ಇದ್ದಾರೆ. ಹೆದರ್ಕೋಬೇಡ. ನನ್ನ ಪ್ರಕಾರ ಹೆಸರು ಕರೆಯಲ್ಲ, ನಂಬರ್ ಕರೀತಾರೆ. ನಿನ್ನ ನಂಬರ್ ಯಾವುದು ಅಂತ ಗೊತ್ತಿದೆ ತಾನೆ? 18. ಈಗ ಮುಂದಿನ ಸ್ಪರ್ಧಿಯ ನಂಬರ್ 18. ದಯವಿಟ್ಟು ವೇದಿಕೆಗೆ ಬಂದು ಹಾಡು ಹೇಳಿ. ಬಾ ಸಾಧನಾ, ಬಾ. ನಿಧಾನ. ಹಾ, ಬನ್ನಿ, ಆರಾಮಾಗಿ ಬನ್ನಿ, ಏನು ತೊಂದರೆ ಇಲ್ಲ. ಹಾ, ಬನ್ನಿ, ನಾನು ನಿಮ್ಮನ್ನು ನಿಲ್ಲಿಸ್ತೀನಿ. ನಿಮ್ಮ ಪಕ್ಕದಲ್ಲಿ ನಾನೇ ಇರ್ತೀನಿ, ಏನು ಹೆದರ್ಕೋಬೇಡಿ. ಆರಾಮಾಗಿ ನಿಂತ್ಕೊಂಡು ಹಾಡು ಹೇಳಿ. ಆಲ್ ದಿ ಬೆಸ್ಟ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ಹಾಡು ಹೇಳ್ತಾ ಇದ್ದೀರಾ? ಆಲ್ ದಿ ಬೆಸ್ಟ್. ನಿಮ್ಗೆಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ದೇಶಭಕ್ತಿ ಗೀತೆ ಹಾಡಬೇಕು ಅಂತ ಇದ್ದೀನಿ. ಇದರ ರಾಗ ಸಂಯೋಜನೆ ಗುರುರಾಜ್ ತಂತ್ರಿ, ಸಾಹಿತ್ಯ ಕವಿತಾ ಕಾಮತ್. ಹಾ, ಶುರು ಮಾಡಿ. ಒಳ್ಳೆಯದಾಗಲಿ.
ಜಯ ಜನನಿ ಭಾರತೀಯೇ ನಿನಗೆ ನನ್ನ ವಂದನೆ, ಎಂದೆಂದಿಗೂ ನಿನ್ನ ಮಡಿಲು ನನಗೆಂಬುದೇ ಪ್ರಾರ್ಥನೆ. ಜಯ ಜನನಿ ಭಾರತೀಯೇ ನಿನಗೆ ನನ್ನ ವಂದನೆ. ಕೃಷ್ಣ ತುಂಗೆ ಕಾವೇರಿ ಹತ್ತು ಹಲವು ನದಿಗಳು, ಮಳೆ ಬಿಸಿಲಿಗೆ ಮೈಯೊಡ್ಡಿದ ಅಚಲವಾದ ಗಿರಿಗಳು. ಕೃಷ್ಣ ತುಂಗೆ ಕಾವೇರಿ ಹತ್ತು ಹಲವು ನದಿಗಳು, ಮಳೆ ಬಿಸಿಲಿಗೆ ಮೈಯೊಡ್ಡಿದ ಅಚಲವಾದ ಗಿರಿಗಳು. ಹಸುರಿನ ವನಸಿರಿ ನಮಗಿದೋ ಐಸಿರಿ. ಜಯ ಜನನಿ ಭಾರತೀಯೇ ನಿನಗೆ ನನ್ನ ವಂದನೆ, ಎಂದೆಂದಿಗೂ ನಿನ್ನ ಮಡಿಲು ನನಗೆಂಬುದೇ ಪ್ರಾರ್ಥನೆ. ಧಿಮಿಕಿಟ ಕಿಟ ಧಿಮಿಕಿಟ ಕಿಟ ಗೀತ ನೃತ್ಯ ಕಲೆಗಳು, ಶಿಲ್ಪ ಚಿತ್ರ ಸಾಹಿತ್ಯ ನಿನ್ನ ಕೊರಳ ಹೂಗಳು. ಧಿಮಿಕಿಟ ಕಿಟ ಧಿಮಿಕಿಟ ಕಿಟ ಗೀತ ನೃತ್ಯ ಕಲೆಗಳು, ಶಿಲ್ಪ ಚಿತ್ರ ಸಾಹಿತ್ಯ ನಿನ್ನ ಕೊರಳ ಹೂಗಳು. ಜ್ಞಾನದ ಸಾಗರ ಪ್ರೇಮದ ಆಗರ, ಜಯ ಜನನಿ ಭಾರತೀಯೇ ನಿನಗೆ ನನ್ನ ವಂದನೆ, ಎಂದೆಂದಿಗೂ ನಿನ್ನ ಮಡಿಲು ನನಗೆಂಬುದೇ ಪ್ರಾರ್ಥನೆ. ಜಯ ಜನನಿ ಭಾರತೀಯೇ ನಿನಗೆ ನನ್ನ ವಂದನೆ. ನಿಮ್ಮ ಹೆಸರೇನು ಅಂತ ಈಗ ಹೇಳಿ. ನನ್ನ ಹೆಸರು ಸಾಧನಾ. ಸಾಧನಾ, ಒಳ್ಳೆ ಸಾಧನೆ ಮಾಡಿದ್ಯಾ. ವೆಲ್ಕಮ್ ಟು ಅವರ್ ಶೋ. ನೀನು ಈ ಕಾರ್ಯಕ್ರಮದಲ್ಲಿ ಸೆಲೆಕ್ಟ್ ಆಗಿದ್ಯಾ. ಈ ಖುಷಿ ನಿನ್ನ ಮುಖದಲ್ಲಿ ಯಾವಾಗಲೂ ಇರಬೇಕು ಅಂದರೆ ನೀನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆಲ್ ದಿ ಬೆಸ್ಟ್. ಖಂಡಿತ ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ. ವೆರಿ ಗುಡ್, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಸಾಧನಾ. ಹೀಗೆ ನಿಮ್ಮ ಪ್ರಯಾಣ ಮುಂದುವರಿಲಿ, ಯಶಸ್ಸು ನಿಮಗೆ ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಮೇಡಮ್. ಸಾಧನೆಗೆ ತುಂಬಾ ಖುಷಿಯಾಗಿತ್ತು. ಈ ವಿಷಯನ ಮೊದಲು ಪ್ರಣವ್ಗೆ ಹೇಳಬೇಕು. ಓಯ್ ಸಾಧನಾ ಮೇಡಮ್, ನನಗೆ ಧೈರ್ಯ ಇಲ್ಲ, ಭಯ ಆಗುತ್ತೆ, ಹಾಗೆ ಹೀಗೆ ಅಂತಿದ್ರಿ, ಜಾಕ್ ಪಾಟ್ ಹೊಡೆದ್ರಲ್ರಿ. ಹೌದು ಪ್ರಣವ್, ಇದಕ್ಕೆಲ್ಲ ಕಾರಣ ನೀವೇ. ಈ ಗೆಲುವಿಗೆ ಕಾರಣ ಯಾರು ಅನ್ನೋದೆಷ್ಟು ಮುಖ್ಯನೋ ನಿನ್ನ ಶ್ರದ್ಧೆ ಕೂಡ ಅಷ್ಟೇ ಮುಖ್ಯ ಸಾಧನಾ. ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ಹಾಡು ಹೇಳ್ದೆ, ಹಾಗಾಗಿ ಈ ಚಾನ್ಸ್ ನಿನಗೆ ಸಿಕ್ತು. ಇನ್ಮೇಲೆ ನಿನ್ನ ಜವಾಬ್ದಾರಿ ಹೆಚ್ಚಾಗ್ತಿದೆ, ಗೊತ್ತಾಯ್ತಲ್ಲ? ಹಾ, ಗೊತ್ತಾಗ್ತಾ ಇದೆ. ಹಾಗೆ ಭಯನೂ ಆಗ್ತಿದೆ. ಮತ್ತೆ ಅದೇ ಮಾತಾ? ಇಲ್ಲ ಇಲ್ಲ, ಧೈರ್ಯ ತಂದ್ಕೋತೀನಿ. ಧೈರ್ಯ ತಂದ್ಕೊಳಕ್ಕೆ ಅದೇನೋ ಅಂಗಡಿಲಿ ಸಿಗೋ ವಸ್ತು ಅಲ್ಲ, ನಿನ್ನೊಳಗೆ ಹುಟ್ಟಬೇಕು, ಅದನ್ನ ನೀನೇ ಹುಟ್ಟಿಸ್ಕೋಬೇಕು. ಸರಿ ಆಯ್ತು, ಮನೆಗೆ ಹೋಗೋಣವಾ? ಹಾ, ಇವತ್ತು ಎಲ್ಲಿಗೂ ಹೋಗೋದು ಬೇಡ, ನಿನಗೆ ಮನೆಗೆ ಬಿಟ್ಟು ನಾನು ನನ್ನ ಕೆಲ್ಸಕ್ಕೆ ಹೋಗ್ತೀನಿ. ಮುಂದೇನಾಗತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ನಿಮಗೂ ತುಂಬಾ ಖುಷಿ ಆಗಿದೆ ಅಲ್ವಾ? ಹಾಗಾದ್ರೆ ಇದೇ ಖುಷಿಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.